ಶ್ರೀ ವೇಣುಗೋಪಾಲ ಸ್ವಾಮಿ ಮಂದಿರ ಇದು. ಇಲ್ಲೇ ಹಾತಿರಾಮ್ ಬಾವಾಜಿ ಅವರ ಜೀವಿತ ಸಮಾಧಿ ಸಹ ಇದೆ. ಯಾರು ಹಾತಿರಾಮ್ ಬಾವಾಜಿ? ನಮಸ್ಕಾರ ಸ್ನೇಹಿತರೆ, ಪವಿತ್ರಸ್ ಬ್ಲಾಗ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ? ನಾನು ಹೋದ ವ್ಲಾಗ್ನಲ್ಲಿ ಹಾತಿರಾಮ್ ಬಾವಾಜಿ ಅವರ ಮಂದಿರ ಸಮಾಧಿ ಇದೆಯಲ್ಲ, ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಮಾರ್ಕೆಟ್ ತೋರಿಸಿದ್ದೆ. ಇವಾಗ ನಾನು ಶ್ರೀ ವೇಣುಗೋಪಾಲ ಸ್ವಾಮಿ ಮಂದಿರ ಮತ್ತು ಹಾತಿರಾಮ್ ಬಾವಾಜಿ ಅವರ ಸಮಾಧಿ ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ವೇಣುಗೋಪಾಲ ಸ್ವಾಮಿಯವರ ಮಂದಿರಕ್ಕೆ ಹೋಗೋಣ. ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ, ಅದಕ್ಕೋಸ್ಕರ ಇಲ್ಲಿವರೆಗೆ ನಾನು ತೋರಿಸ್ತೀನಿ. ಇದರ ನಂತರ ಹಾತಿರಾಮ್ ಬಾವಾಜಿ ಅವರ ಜೀವಿತ ಸಮಾಧಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಹಾತಿರಾಮ್ ಬಾವಾಜಿ ಈ ಸಮಾಧಿ ಇರುವುದು ತಿರುಮಲಾದ ಘಾಟ್ನಲ್ಲಿ, ಕಾಡಿನಲ್ಲಿ ಸ್ನೇಹಿತರೆ. ನೀವು ಹೋಗಿದ್ದೀರಾ ಅಂದರೆ, ನೋಡಿದ್ದೀರಾ ಅಂದರೆ ನಿಮಗೆ ಗೊತ್ತಿರುತ್ತೆ. ಹಾತಿರಾಮ್ ಬಾವಾಜಿ ಯಾರು ಇವರು? ಹಾತಿರಾಮ್ ಬಾವಾಜಿ ಒಬ್ಬ ದೊಡ್ಡ ಭಕ್ತ, ಹಾಗೆ ಒಬ್ಬ ಸಾಧು ಪುರುಷ. ಹಾತಿರಾಮ್ ಬಾವಾಜಿ ಶ್ರೀ ಬಾಲಾಜಿಯವರ ಭಕ್ತ ಇವರು. ಇಲ್ಲಿ ನೋಡ್ರಿ, ಇದೇ ಹಾತಿರಾಮ್ ಬಾವಾಜಿ ಅವರ ಸಮಾಧಿ ಸ್ಥಳ. ಇದು ಪೂಜಾರಿಯವರು ತಲೆ ಮೇಲೆ ಇಡ್ತಾ ಇದ್ದಾರಲ್ಲ, ಇದಕ್ಕೆ ಶಟಗೋಪ ಅಂತಾರೆ. ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಹೇಳ್ರಿ. ಶಟಗೋಪ ತುಂಬಾ ಉಪಯುಕ್ತವಾದಂತಹದ್ದು. ಅದು ತಲೆ ಮೇಲೆ ಇಡುವುದಕ್ಕೆ ಒಂದು ದೊಡ್ಡ ಕಾರಣನೇ ಇದೆ. ನಿಮಗೆ ಯಾಕೆ ಇಡ್ತಾರೆ ಅಂತಂದ್ರೆ ಖಂಡಿತ ನಾನು ಹೇಳ್ತೀನಿ ಸ್ನೇಹಿತರೆ. ಹಾತಿರಾಮ್ ಬಾವಾಜಿಯವರ ಸಮಾಧಿ ಸ್ಥಳ ನೋಡಿ, ಅಲ್ಲಿ ಎದುರುಗಡೆ ಚಿತ್ರ ಇದೆಯಲ್ಲ, ಅಲ್ಲಿ ಹಾತಿರಾಮ್ ಬಾವಾಜಿ ಅವರು ಶ್ರೀ ಬಾಲಾಜಿ ಅವರ ಜೊತೆಗೆ ಕೂತು ಆ ಚೌಸರ ಆಟ ಅಂತಾರಲ್ಲ, ಅದು ಆಡ್ತಾ ಇದ್ದಾರೆ. ದಿನಾಲು ಬಾಲಾಜಿ ಭಗವಂತ ಬಂದು ಹಾತಿರಾಮ್ ಬಾವಾಜಿ ಅವರ ಗುಡಿಸಲಿನಲ್ಲಿ ಇರ್ತಿದ್ರು. ಅವರ ಸೇವೆಯನ್ನ ಪ್ರಾಪ್ತ ಮಾಡ್ತಿದ್ರು ಹಾತಿರಾಮ್ ಬಾವಾಜಿ ಅವರು ಬಾಲಾಜಿ ಭಗವಂತ ಅವರಿಗೆ ಸೇವೆ ಮಾಡ್ತಿದ್ರು. ಹಾತಿರಾಮ್ ಬಾವಾಜಿ ಇಲ್ಲಿ ಯಾಕೆ ಬಂದು ಕುಳಿತರು ಅಂತಂದ್ರೆ, ಅವರು ತನ್ನ ಊರು ಬಿಟ್ಟು ಬಾಲಾಜಿ ಭಗವಂತ ಅವರ ದರ್ಶನ ಮಾಡೋಕ್ಕೆ ಬರ್ತಾರೆ. ಬಂದಾಗ ಮಧ್ಯರಾತ್ರಿ ಆಗಿರುತ್ತೆ. ಪೂಜಾರಿಗಳು ಅವರನ್ನ ಮಂದಿರದಲ್ಲಿ ದರ್ಶನ ಮಾಡೋದಕ್ಕೆ ಬಿಡೋದಿಲ್ಲ. ಕಾರಣ, ಬಾಗಿಲು ಮುಚ್ಚಿರುತ್ತೆ. ಅವರು ನಾನು ನೋಡಬೇಕು, ನನ್ನ ಭಗವಂತನಿಗೆ ನೋಡ್ಬೇಕಂದ್ರೆ ಅವರಿಗೆ ತಳ್ಳಿಬಿಡ್ತಾರೆ. ತಳ್ಳಿದಾಗ ಹಾತಿರಾಮ್ ಬಾವಾಜಿ ಅಳುತ್ತಾ ಈ ಸ್ಥಳದಲ್ಲೇ ಬಂದು ಕೂತ್ಕೋತಾರೆ. ಯಾಕೆ ಭಗವಂತ ನನ್ನನ್ನು ದರ್ಶನ ಕೊಡೋದಿಲ್ವಾ ನೀನು ಅಂತ ಅಳ್ತಾರೆ. ಇಲ್ಲೇ ಉಳಿದುಕೊಂಡು ಒಂದು ಗುಡಿಸಲು ಕಟ್ತಾರೆ. ಇಲ್ಲೇ ಇದ್ದು ದೇವರ ತಪಸ್ಸನ್ನ ಮಾಡ್ತಾರೆ. ಅವ್ರ ಭಕ್ತಿ ಮಾಡ್ತಾ ಇಲ್ಲೇ ಜೀವನ ಸಾಗಿಸ್ತಾ ಇರ್ತಾರೆ. ಹೀಗಿದ್ದಾಗ ಬಾಲಾಜಿ ಭಗವಂತ ಬರ್ತಾರೆ. ಒಂದು ದಿವಸ ಅವರ ಗುಡಿಸಲಿನಲ್ಲಿ ಬಂದು ಅವರ ಸೇವೆಯನ್ನ ತಗೋತಾರೆ. ಶಯನ ಮಾಡಿಸ್ತಾರೆ ಹಾತಿರಾಮ್ ಬಾವಾಜಿ ಅವರು ಬಾಲಾಜಿ ಭಗವಂತ ಅವರಿಗೆ. ಹಾತಿರಾಮ್ ಬಾವಾಜಿ ಶಯನ ಮಾಡಿಸ್ತಾ ಮಲ್ಕೊಂಡು ಬಿಡ್ತಾರೆ. ಬಾಲಾಜಿ ಭಗವಂತ ಅಲ್ಲಿಂದ ಅಂತರ್ಧಾನ ಆಗ್ತಾರೆ. ಹೋಗ್ತಾ ಅವರು ತನ್ನ ಕೊಳಲಿದ್ದಂತಹ ಒಂದು ಕಂಠಿ ಹಾರವನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ. ನಸುಕಿನಲ್ಲಿ ಬಾಲಾಜಿ ಭಗವಂತರ ಸೇವೆ ಪ್ರಾರಂಭ ಆಗಿರ್ತದೆ ಸ್ನೇಹಿತರೆ. ನಸುಕಿನಲ್ಲಿಯೇ ಅವರ ಮಂಗಳಾರತಿ, ಮಹಾಮಂಗಳಾರತಿ ಎಲ್ಲ ಪ್ರಾರಂಭ ಆಗಿರ್ತದೆ ಬಾಲಾಜಿ ಮಂದಿರದಲ್ಲಿ. ಮಂಗಳಾರತಿ ಮಾಡೋ ಸಮಯದಲ್ಲಿ ಬಾಲಾಜಿ ಭಗವಂತ ಅವರ ಕೊಳ್ಳಲ್ಲಿ ಕಂಠಿ ಹಾರನೇ ಇಲ್ಲ, ಹಾರ ಕಳೆದೋಯ್ತು ಅಂತ ಗೊತ್ತಾಗುತ್ತೆ. ರಾಜರಿಗೆ ಸಹ ಮಾಹಿತಿ ಹೋಗುತ್ತೆ. ರಾಜರು ಡಂಗುರ ಹೊಡಿಸ್ತಾರೆ. ಯಾರು ಕಳ್ಳತನ ಮಾಡಿದ್ದಾರೆ, ಆ ಕಳ್ಳ ಸಿಕ್ಕರೆ ನಮ್ಮನ್ನು ಒಪ್ಪಿಸಿ, ನಾನು ನಿಮಗೆ ಇದು ಕೊಡ್ತೀನಿ ಅಂತ ಒಂದು ಡಂಗುರ ಹೊಡಿಸ್ತಾರೆ. ಸೈನಿಕರು ಎಲ್ಲ ಅಲ್ಲಿ ಹುಡುಕಾಡಿ ಇಲ್ಲಿ ಬರ್ತಾರೆ. ಇಲ್ಲಿ ಬಂದಾಗ ಹಾತಿರಾಮ್ ಬಾವಾಜಿ ಅವರ ಗುಡಿಸಲಿನಲ್ಲಿ ಆ ಕಂಠಿಹಾರ ಕಾಣಿಸುತ್ತೆ. ಇವರೇ ಕಳ್ಳ ಅಂತ ಹೇಳಿ ಇವರನ್ನ ತಗೊಂಡು ಹೋಗಿ ಇವರನ್ನ ಅತ್ಯಾಚಾರ ಮಾಡ್ತಾರೆ. ಇವರನ್ನ ಕಾರಾಗೃಹದಲ್ಲಿ ಹಾಕ್ತಾರೆ. ಅಂದಾಗ ಹಾತಿರಾಮ್ ಬಾವಾಜಿ ಅಂತಾರೆ, ನಾನು ಈ ಕಳ್ಳತನ ಮಾಡಿಲ್ಲ, ಸ್ವಯಂ ಬಾಲಾಜಿ ಭಗವಂತನೇ ಅದನ್ನು ಬಿಟ್ಟು ಹೋಗಿದ್ದಾನೆ ಅಂತಂದರೆ ನಗ್ತಾರೆ ಅಲ್ಲ. ಹೌದಾ? ಹಾಗಿದ್ರೆ ನಾವು ನಿನ್ನ ಎದುರುಗಡೆ 10 ಟನ್ ಕಬ್ಬನ್ನು ಹಾಕ್ತೀವಿ, ಆ ಕಬ್ಬನ್ನು ತಿಂದು ತೋರಿಸು. ಇಲ್ಲ, ನಿನ್ನ ಭಗವಂತ ಬಂದು ಅವರೇ ತಿನ್ನಲಿ. ನೀನು ನಿಜವಾದ ಭಕ್ತ ಆದರೆ ಭಗವಂತ ನಿನ್ನನ್ನು ಕಾಪಾಡ್ತಾನೆ ಅಂತ ಅಂತಾರೆ. ಮಧ್ಯರಾತ್ರಿ ಸಮಯ ಆದಾಗ ಒಂದು ದೊಡ್ಡ ಆನೆ ಬಂದು ಕಾರಾಗೃಹದಲ್ಲಿ ನುಗ್ಗಿ ಆ ಕಬ್ಬನ್ನೆಲ್ಲ ತಿಂದು ಹೋಗುತ್ತೆ. ಬೇಲ್ಪತ್ರೆ ಇದ್ದಂಗೆ. ಆಮೇಲೆ ಹಾತಿರಾಮ್ ಬಾವಾಜಿ ಅವರನ್ನು ಸಹ ಬಿಡಿಸುತ್ತೆ. ಇದನ್ನು ನೋಡಿದ ರಾಜ ದಂಗಾಗ್ತಾನೆ, ಕ್ಷಮೆ ಕೇಳ್ತಾನೆ ಹಾತಿರಾಮ್ ಬಾವಾಜಿ ಹತ್ರ. ಹಾತಿರಾಮ್ ಬಾವಾಜಿ ಅವರನ್ನು ಪೂಜಾರಿ ಘೋಷಣೆ ಮಾಡಲಾಗ್ತದೆ.
ಹಾತಿರಾಮ್ ಬಾವಾಜಿಯವರು ಎಷ್ಟು ದಿವಸ ಬಾಲಾಜಿ ಭಗವಂತನ ಪೂಜೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಉಳಿಸ್ಕೊಂಡು ತಪಸ್ಸನ್ನು ಮಾಡ್ತಾರೆ 12 ವರ್ಷ. ಇಲ್ಲಿ ಸಿಗೋವಂತಹ ಒಂದು ಎಲೆ, ಅದನ್ನು ರಾಮ್ ಪತ್ತ ಅಂತಾರೆ, ಅದನ್ನು ತಿಂದೇ ಜೀವನ ಸಾಗಿಸ್ತಾರಂತೆ ಹಾತಿರಾಮ್ ಬಾವಾಜಿಯವರು. ಕಾರಣ ಇಲ್ಲಿ ಏನೂ ಸಿಗೋದಿಲ್ಲ. ಆ ಸಮಯದಲ್ಲಿ ಇಲ್ಲಿ ಕಾಡಿತ್ತು, ಇವಾಗಲೂ ಕಾಡೇ ಇದೆ, ಆದರೆ ಈ ಥರ ಮಾರ್ಕೆಟಿಂಗ್ ಇರಲಿಲ್ಲ ಆವಾಗ. ಹಾತಿರಾಮ್ ಬಾವಾಜಿಯವರು ಒಬ್ಬರೇ ಇಲ್ಲಿ ಉಳಿದುಕೊಂಡು ತಪಸ್ಸನ್ನು ಮಾಡ್ತಾರೆ. ಸ್ನೇಹಿತರೆ, ಈ ಬ್ಲಾಗ್ ಇಷ್ಟ ಆದಲ್ಲಿ ಖಂಡಿತ ಶೇರ್ ಮಾಡಿ. ಮುಂದೆ ಇನ್ನೂ ಬ್ಲಾಗ್ಸ್ಗಳು ಬರಲಿವೆ. ಧನ್ಯವಾದ.